ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲೂ ಪರೋಟ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಗೋಧಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಮೆದುವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಮೆದುವಾಗಿ ಕಲಿಸ್ಕೊಂಡಿದ್ರೆ ಮಾಡೋಕ್ಕೆ ಈಸಿಯಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಸೆಟ್ ಆಗೋಕ್ಕೆ ನಾನು ಒಂದು ಪ್ಲೇಟ್ ಹಾಕಿ ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಇನ್ನೊಂದು ಕಡೆ ಆಲೂಗೆಡ್ಡೆಯನ್ನು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಒಂದು 5 ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ನೀರನ್ನು ಸೋರ್ಸೋಕ್ಕೆ ಹಾಕಿದ್ದೀನಿ. ಇವಾಗ ಸಿಪ್ಪೆಯನ್ನು ಬಿಡಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಒಂದು ಗಂಟುಗಳು ಇರಬಾರ್ದು ಇದಕ್ಕೆ. ಆಮೇಲೆ ಇವಾಗ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಮತ್ತು ಹಸಿಮೆಣಸಿನಕಾಯಿನೂ ಹಾಕಿದ್ದೀನಿ. ಈಗ ಈರುಳ್ಳಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಇವಾಗ ಸೇರಿಸ್ತಾ ಇದ್ದೇನೆ. ಬೇಕು ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲೆನೂ ಸೇರಿಸ್ಕೊಳ್ಬಹುದು. ನಾನು ಇದಕ್ಕೆ ಅದನ್ನು ಸೇರಿಸಿಲ್ಲ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮತ್ತೆ ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಉಂಡೆಗಳನ್ನು ಮಾಡಿದ್ದೀನಿ. ಇದರಿಂದ ಒಂದು 15 ಆಗ್ಬೋದು. ಈಗ ಗೋಧಿ ಹಿಟ್ಟನ್ನು ತೊಗೊಂಡು ಸೈಡಲ್ಲಿ ತೆಳ್ಳಗೆ ಮಾಡ್ಕೊಂಬರ್ಬೇಕು, ಮಧ್ಯದಲ್ಲಿ ದಪ್ಪ ಇರಬೇಕು. ಹಾಗೆ ಅದನ್ನು ಕವರ್ ಮಾಡ್ಕೊಳ್ಬೇಕು. ಈ ಥರ ಆಗತ್ತೆ ಕವರ್ ಮಾಡ್ಕೊಂಡಿರೋದು. ನೋಡಿ, ಸೈಡಲ್ಲಿ ತೆಳ್ಳಗೆ ಮಾಡ್ಕೊಳ್ಳೋದು, ಮಧ್ಯದಲ್ಲಿ ಹಾಗೆ ದಪ್ಪ ಇರುತ್ತದು. ಇವಾಗ ಆಲೂದು ಉಂಡೆನ ಹಾಕಿಬಿಟ್ಟು ಎಲ್ಲ ಕಡೆಯಿಂದ ಕವರ್ ಮಾಡಿಕೊಂಡು ಬರೋದು. ಈ ಥರ ತೆಳ್ಳಗಿರಬೇಕು ನೋಡಿ. ಹಿಟ್ಟು ಮಾಡೋಕ್ಕೆ ಚೆನ್ನಾಗಿ ಇರುತ್ತೆ, ಈಸಿ ಆಗುತ್ತೆ ಮಾಡೋಕ್ಕೆ. ಈಗ ಈ ಪೇಪರಲ್ಲಿ ಹಾಕಿ ಎಣ್ಣೆ ಹಚ್ಕೊಂಡಿದ್ದೀನಿ. ಈ ಪೇಪರಿಗೆ ಈ ಮೇಲ್ಗಡೆಯಿಂದ ಪ್ಲೇನ್ ಪೇಪರ್ ತೊಗೊಂಡಿದ್ದೀನಿ. ಇವಾಗ ಈ ಥರವಾಗಿ ತಟ್ಟಿದರೆ ಆಯಿತು. ಲಟ್ಟಣಿಗೆ ಬೇಕು ಅಂತ ಅಂದ್ರೂ ತೊಗೊಳ್ಬೋದು. ಇದು ಮೆದುವಾಗಿರುತ್ತೆ, ಈಸಿ ಆಗುತ್ತೆ ಮಾಡೋಕ್ಕೆ ಅಂತ ಹೇಳಿ ಕೈಯಿಂದನೇ ಮಾಡ್ಕೊಳ್ಬೋದು. ತುಂಬಾ ದಪ್ಪನೂ ಮಾಡಬಾರ್ದು, ತುಂಬ ತೆಳ್ಳಗೂ ಮಾಡಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು. ಇವಾಗ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳೋಣ. ಈ ಪೇಪರ್ ಈಸಿಯಾಗಿ ತೆಗಿಯೋಕ್ಕಾಗತ್ತೆ ನೋಡಿ. ಇವಾಗ ಎಣ್ಣೆನೋ ಅಥವಾ ತುಪ್ಪನೂ ಹಾಕ್ಕೊಳ್ಬಹುದು. ನೋಡಿ, ಇವಾಗ ನಾನು ಉಲ್ಟಾ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಉಬ್ಬಿ ಬರುತ್ತೆ ಅದು. ಇದ್ರ ಜೊತೆ ಚಟ್ನಿನೂ ಮಾಡ್ಕೊಳ್ಬಹುದು. ಚಟ್ನಿ ಬೇಕು ಅಂತ ಇರೋದಿಲ್ಲ. ನಾವು ಮೊಸರು ಮತ್ತು ಸಕ್ಕರೆ ಹಾಕಿ ತಿಂತೀವಿ, ಮತ್ತು ಕೆಚ್ಚಪ್ಪು ಜೊತೆನೂ ತಿನ್ಬಹುದು. ಉಪ್ಪಿನಕಾಯಿ ಜೊತೆನೂ ಇದನ್ನು ತಿಂತಾರೆ ನೋಡಿ. ಈ ಥರ ಇವಾಗ ಬಿಸಿ ಬಿಸಿ ಇದ್ದವಾಗ ಸರ್ವ್ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.